ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ವಿದ್ಯಾಂಗೆ ಮಿನಿಸ್ಟರ್ ಹೇಳ್ತಾರೆ, ನೋಡು ನೀನು ಟೆನ್ಷನ್ ಮಾಡಬೇಡ, ನೀನು ಈ ಸಲ ಪರೀಕ್ಷೆ ಬರದೇ ಬರೀತ್ಯಾ, ನಿನ್ನ ಮನೆಯವರು ಎಲ್ಲರೂ ಸೇರಿ ನಿನ್ನ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಅವರೇ ನಿಂಗೆ ಸಹಾಯ ಮಾಡ್ತಾರೆ, ಏನೂ ಹೆದರಬೇಡ ಅಂತ ಹೇಳ್ತಾರೆ. ಆಗ ವಿದ್ಯೆಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಈಶ್ವರಿಗಂತೂ ಹೊಟ್ಟೆ ಉರಿ ಬರ್ತಾ ಇರುತ್ತದೆ. ಇನ್ನು ಭದ್ರನಿಗೆ ಹೇಳ್ತಾರೆ ಮಿನಿಸ್ಟರ್, ಏನು ಯುವ ನಾಯಕರೇ, ಪರೀಕ್ಷೆ ಬರಲಿಕ್ಕೆ ಸಹಾಯ ಮಾಡ್ತೀರಲ್ವಾ ನಿಮ್ಮ ಹೆಂಡತಿಗೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ. ಆಗ ವಿದ್ಯೆಗೆ ತುಂಬಾ ಖುಷಿಯಾಗುತ್ತೆ. ಆಗ ವಿದ್ಯೆ ಹೇಳ್ತಾಳೆ, ಚಂಪಾ ನಾನು ಪರೀಕ್ಷೆ ಬರೀತಿದ್ದೀನಿ ಕಣೆ, ನಂಗೆ ತುಂಬ ಖುಷಿ ಆಗ್ತಿದೆ ಕಣೆ ಅಂತ ಹೇಳ್ತಾರೆ. ಆಗ ಚಂಪಾ ಹೇಳ್ತಾಳೆ, ನನಗೂ ಖುಷಿ ಆಗ್ತಿದೆ ಅಕ್ಕ ಅಂತ ಹೇಳ್ತಾಳೆ. ಇನ್ನು ಮಿನಿಸ್ಟರ್ ಅಲ್ಲಿಂದ ಹೋಗ್ತಾರೆ. ಆಗ ಈಶ್ವರಿ ಸಾವಿತ್ರಿ ಎಲ್ಲ ಹೇಳ್ತಾರೆ ಶಿವರಾಮೇಗೌಡನಿಗೆ, ಏನು ಬಾಬಾ ಈ ರೀತಿ ಆಗೋಯ್ತು, ಅಲ್ಲ ಅವ್ರು ಬಂದರೆ ಏನು ಹೇಳೋದು, ಅವ್ರು ಯಾಕೆ ಆ ರೀತಿ ಹೇಳಿದರು, ಇನ್ನೇನು ಅವಳನ್ನು ಈ ಮನೆಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ನಾವು ಕೋರ್ಟಲ್ಲಿ ಕೇಸ್ ಇದೆ, ಅದ್ರ ತೀರ್ಮಾನ ಬರಬೇಕು, ಅಲ್ಲಿವರೆಗೂ ಯಾಕೆ ನಾವು ಅವಳನ್ನು ಸೊಸೆ ಅಂತ ಅಂದ್ಕೊಳ್ಬೇಕು, ಯಾಕೆ ನಾವು ಅವಳಿಗೆ ಸಹಾಯ ಮಾಡಬೇಕು, ಬಾಬಾ ನೀವು ಅವ್ರ ಮಾತನ್ನು ಕೇಳಬಾರ್ದಿತ್ತು, ಆ ಮಿನಿಸ್ಟರ್ ಏನೋ ಒಂದು ಹೇಳ್ತಾರೆ, ನೀವು ಯಾಕೆ ಅವ್ರ ಮಾತನ್ನು ಕೇಳಬೇಕು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಹೇಳ್ತಾರೆ, ನೋಡಿ ಈಶ್ವರಿ, ನಾನು ಬೆಲೆ ಕೊಡೋದು ಅವರ ಗೌರವಕ್ಕೆ, ಅವರ ಗುಣಕ್ಕೆ, ಅವರ ಸ್ಥಾನಕ್ಕೆ. ಕೆಲವೊಂದು ಸಲ ನಾವು ಕೂಡ ತಲೆ ಬಗ್ಬೇಕಾಗ್ತದೆ, ಆವಾಗ ಮಾತ್ರ ನಮ್ಮ ಸ್ಥಾನ ಎಲ್ಲರಿಗೂ ಗೊತ್ತಾಗೋದು. ಎಲ್ಲ ಕಡೆ ತಲೆ ಎತ್ತಿದ್ರೆ ಏನು ಪ್ರಯೋಜನ ಹೇಳು, ಎಲ್ಲ ಆಗೋದು ಒಳ್ಳೆಯದಕ್ಕೆ. ಅವಳು ಹೋಗಿ ಎಕ್ಸಾಮ್ ಬರೀಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಸಾವಿತ್ರಿ ಮತ್ತು ಈಶ್ವರಿ ಮಾತಾಡ್ಕೊಳ್ತಾ ಇರ್ತಾರೆ, ಈ ಮಿನಿಸ್ಟರ್ ಬಂದು ಎಲ್ಲನೂ ಹಾಳು ಮಾಡಿ ಹಾಕಿದ್ರು, ಈ ವಿದ್ಯನಿಗೆ ಇನ್ನೂ ಕೊಬ್ಬು ಬರ್ತದೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ರಾತ್ರಿ ಆಗಿರುತ್ತೆ. ವಿದ್ಯಾ ಓದ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾ ಇರ್ತಾನೆ ಮನಸ್ಸಲ್ಲಿ, ಅಲ್ಲ ಇವಳು ಪರೀಕ್ಷೆ ಬರಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಾಗಲೇ ಆ ಥರ ಓದ್ತಾ ಇದ್ದು, ಇವಾಗ ಬೇರೆ ಪರೀಕ್ಷೆ ಬರಲಿಕ್ಕೆ ಆಗುತ್ತೆ, ಅದು ಬೇರೆ ನಾನೇ ಕರ್ಕೊಂಡು ಹೋಗಬೇಕು, ಇನ್ನು ಇವಾಗ ಎಷ್ಟೊತ್ತು ಓದ್ತಾಳೋ, ಇಡೀ ರಾತ್ರಿ ಓದ್ತಿರ್ತಾಳೇನೋ, ಅಪ್ಪ ದೇವ್ರೆ, ಇದೆಲ್ಲ ಯಾಕಪ್ಪ ನನಗೆ, ಇವಳನ್ನು ಯಾಕಪ್ಪ ನಾನು ಕರ್ಕೊಂಡು ಹೋಗಬೇಕು, ನನ್ನ ಕೈಲಂತೂ ಒಂದೂ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅವಳಂತೂ ಅವರನ್ನು ನೋಡಿ ನಗ್ತಾನೇ ಇರ್ತಾಳೆ. ಅದರ ಮನಸ್ಸಲ್ಲಿ ತುಂಬಾ ಖುಷಿ ಆಗ್ತಿರ್ತದೆ. ಅವಳು ದೇವರಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ನನಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಆ ಮಿನಿಸ್ಟರ್ ದೇವ್ರ ಥರ ಬಂದರು ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಓದ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾನೆ, ಹಲೋ ನಾಳೆ ರೆಡಿ ಆಗು ಅಂತ ಹೇಳ್ತಾಳೆ, ನಮ್ಗೆ ಹೋಗ್ಲಿಕ್ಕಿದೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಮಗೆಲ್ಲಿ ಹೋಗ್ಲಿಕ್ಕಿದೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಆ ತಿಪ್ಪೆಗುಂಡಿಗೆ ಹೋಗ್ಲಿಕ್ಕಿದೆ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಅಲ್ಲಿ ಹೋಗಿ ನಾವೇನು ಮಾಡೋದು ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಸಾಕು ತಲೆ ಹರಟೆ, ಮೊದಲು ಹೋಗಿ ಮಲ್ಕೋ, ನಾಳೆ ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರೀಬೇಕಲ್ಲ ನಿನಗೆ, ಹೋಗಿ ಮಲ್ಕೋ, ನನಗಂತೂ ನಿದ್ರೆ ಬರ್ತಿದೆ, ನಾನು ಲೈಟ್ ಆಫ್ ಮಾಡ್ತೇನೆ ಅಂತ ಹೇಳ್ತಾನೆ ಭದ್ರ. ಆಗ ವಿದ್ಯೆ ಹೇಳ್ತಾಳೆ, ಇಲ್ಲಪ್ಪ ನನಗೆ ಇಡೀ ರಾತ್ರಿ ಓದಬೇಕು, ನನಗೆ ರಿವಿಷನ್ ಮಾಡಲಿಕ್ಕಿದೆ, ನನಗೆ ಲೈಟ್ ಆಫ್ ಮಾಡಿದ್ರೆ ನಂಗೆ ಓದೋಕ್ಕಾಗಲ್ಲ ಅಂತ ಹೇಳ್ತಾಳೆ. ನೋಡು, ನಿನಗೆ ನೀನು ಓದಬೇಕನ್ನೋದು ಎಷ್ಟು ಹಠ ಇದೆಯೋ ಅದೇ ಹಠ ನಂಗೆ ನಿದ್ರೆ ಮಾಡಬೇಕನ್ನೋದು ನನಗಿದೆ, ನನಗೆ ನಿದ್ರೆ ತುಂಬಾ ಮುಖ್ಯ, ನಾನೀಗ ನಿದ್ರೆ ಮಾಡ್ತೀನಿ, ನಾನಂತೂ ಲೈಟ್ ಆಫ್ ಮಾಡ್ತೇನೆ, ನೀನು ಏನು ಬೇಕಾದರೆ ಮಾಡ್ಕೋ ಅಂತ ಹೇಳಿ ಲೈಟ್ ಆಫ್ ಮಾಡ್ತಾನೆ. ಲೈಟ್ ಆಫ್ ಮಾಡಿ ಇರ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಹೌದಾ ಲೈಟ್ ಆಫ್ ಮಾಡಿದರೆ ನನಗೇನು ಓದೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡೇ ಮಾಡ್ತೇನೆ ಅಂತ ಹೇಳಿ ಕ್ಯಾಂಡಲ್ ತೊಗೊಂಡ್ಬರ್ತಾಳೆ. ತಗೊಂಡ್ಬಂದು ಕ್ಯಾಂಡಲ್ ಹಚ್ಚಿ ಓದ್ತಾ ಇರ್ತಾಳೆ. ಆಗ ಭದ್ರ ವಾರೆ ಕಣ್ಣಲ್ಲಿ ನೋಡ್ತಾನೆ. ನೋಡಿ ಅಂದ್ಕೊಳ್ತಾನೆ, ಓ ನೀನು ಈ ಥರ ಕೆಲಸ ಮಾಡ್ತಿದ್ಯಾ, ಲೈಟ್ ಆಫ್ ಮಾಡಿದ್ರು ಕ್ಯಾಂಡಲ್ ತಗೊಬಂದು ಓದ್ತಿದ್ಯಾ, ಪರವಾಗಿಲ್ಲ ಪರವಾಗಿಲ್ಲ, ಇವಾಗ ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ಬೇಕಂತೇಳಿ ಜೋರಾಗಿ ಗೊರಕೆ ಹೊಡಿತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಓ ನೀವು ನನಗೆ ಓದಲಿಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಗೊರಕೆ ಹೊಡಿತಿದ್ದೀರಾ, ನೀವು ಸೇರಾದರೆ ನಾನು ಸವಾ ಸೇರು ಅಂತ ಹೇಳ್ಕೊಂಡು ಅವಳು ಗಟ್ಟಿಯಾಗಿ ಓದಲಿಕ್ಕೆ ಶುರು ಮಾಡ್ತಾಳೆ. ಆಗ ಭದ್ರ ಹೇಳ್ತಾನೆ, ಯಾಕೆ ಈ ರೀತಿ ಇಷ್ಟು ಗಟ್ಟಿಯಾಗಿ ಓದಿದ್ಯಾ, ಮನಸ್ಸಲ್ಲೇ ಓದ್ಕೊಳ್ಳಿಕ್ಕಾಗಲ್ವ ನಿನಗೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಅಯ್ಯಯ್ಯೋ ಅದು ನನಗೆ ಬಯಾಲಜಿ ಟೀಚರ್ ಹೇಳಿದರು, ನಾವು ಓದುವಾಗ ಗಟ್ಟಿಯಾಗಿ ಓದ್ಕೊಂಡ್ರೆ ನಮ್ಗೆ ಸರಿಯಾಗಿ ನೆನಪಲ್ಲಿರುತ್ತೆ ಅಂತೆ, ಅದಕ್ಕೆ ನಾನು ಟೀಚರ್ ಹೇಳಿದ್ದು ಯಾವತ್ತೂ ಮಾಡ್ತೇನಪ್ಪ, ಅವ್ರ ಮಾತು ನಾನು ಯಾವತ್ತೂ ಮೀರಲ್ಲ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನೀನು ಈ ರೀತಿ ಗಟ್ಟಿಯಾಗಿ ಓದ್ಕೊಂಡ್ರೆ ನಂಗೆ ಹೇಗೆ ನಿದ್ರೆ ಬರುತ್ತೆ ಅಂತ ಹೇಳ್ತಾಳೆ. ಆವಾಗ ವಿದ್ಯೆ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ, ನನಗಂತೂ ಗಟ್ಟಿಯಾಗಿ ಓದ್ಕೊಳ್ಬೇಕು ಅಂತ ಹೇಳ್ತಾಳೆ. ಆಯ್ತಾಯ್ತು ನಾನು ಲೈಟ್ ಹಾಕ್ತೇನೆ ಅಂತೇಳಿ ಲೈಟ್ ಹಾಕ್ತಾನೆ. ಆದರೂ ಅವಳು ಗಟ್ಟಿಯಾಗಿ ಓದ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾಳೆ, ನೋಡು ಗಟ್ಟಿಯಾಗಿ ಓದಬೇಡ ಅಂತ ಹೇಳ್ತಾಳೆ. ಆವಾಗ ಅವಳು ಮನಸ್ಸಲ್ಲೇ ಓದ್ತಾ ಇರ್ತಾಳೆ. ಇನ್ನು ಭದ್ರನಿಗೆ ತುಂಬ ಚಂದ ಮಾಡಿ ನಿದ್ರೆ ಮಾಡ್ತಾ ಇರ್ತಾನೆ, ಅವನಿಗೆ ಒಳ್ಳೆ ನಿದ್ರೆ ಬಂದಿರ್ತದೆ. ಇನ್ನು ವಿದ್ಯಾ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಬೆಳಿಗ್ಗೆ ಆಗ್ತದೆ. ಆವಾಗ ಅವ್ರ ಮನೆಗೆ ಮೀಡಿಯಾದವ್ರು ಬರ್ತಾರೆ.
ಇನ್ನು ಅವ್ರು ಹೇಳ್ತಾರೆ, ಇವತ್ತು ನಾವು ರಾಜಕೀಯದ ರಾಜಗೃಹ ಮನೆ ಹೇಗಿರ್ತದೆ, ಅವ್ರ ಮನೇಲಿ ಯಾರೆಲ್ಲ ಇದ್ದಾರೆ, ಅವರ ದಿನಚರಿ ಹೇಗಿರ್ತದೆ ಎಲ್ಲದನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಮಿನಿಸ್ಟರ್ ಶಿವರಾಮೇಗೌಡ ಅವರ ಮನೆಗೆ ಬಂದಿದ್ದೇವೆ. ಬನ್ನಿ ನೋಡೋಣ ಇವ್ರ ಮನೇಲಿ ಯಾರೆಲ್ಲ ಇದ್ದಾರೆ ಎಲ್ಲ ನೋಡೋಣ. ಮೊದಲಿಗೆ ಅವರ ತಾಯಿ ಅಂದರೆ ಭಾಗೀರಥಿ ಅವರಿದ್ದಾರೆ, ಅವ್ರ ಹತ್ರ ನಾವು ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಅವ್ರ ಹತ್ರ ಬರ್ತಾರೆ. ಇನ್ನು ಅಮ್ಮಮ್ಮ ಹೇಳ್ತಾರೆ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನಿಮ್ಮ ಪರಿಚಯ ನಮ್ಮ ಜನರಿಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆವಾಗ ಅಮ್ಮಮ್ಮ ಹೇಳ್ತಾರೆ, ನನ್ನ ಹೆಸರು ಭಾಗೀರಥಿ ಅಂತ, ನಿಮ್ಮ ಮಿನಿಸ್ಟರ್ ಇದ್ದಾರಲ್ಲ ಶಿವರಾಮೇಗೌಡ ಅವರ ತಾಯಿ ನಾನು ಅಂತ ಹೇಳ್ತಾರೆ. ಇನ್ನು ಅವ್ರ ಬಗ್ಗೆ ಅವರೆಲ್ಲ ಹೇಳ್ಕೊಳ್ತಾರೆ. ಇನ್ನು ಅವ್ರು ಹೇಳ್ತಾರೆ, ಇವತ್ತು ನೀವು ಒಳ್ಳೆ ದಿನನೇ ಬಂದಿದ್ದೀರಿ ಮೀಡಿಯಾದವರು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಏನಕ್ಕೆ ಒಳ್ಳೆ ದಿನ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇವತ್ತು ನಮ್ಮನೆ ಸೊಸೆ, ನಮ್ಮನೆ ಮುದ್ದು ಸೊಸೆ ಇವತ್ತು ಪರೀಕ್ಷೆ ಬರಲಿಕ್ಕೆ ಹೊರಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಪರೀಕ್ಷೆ ಬರಲಿಕ್ಕೆ ಹೊರಟಿದ್ದೀರಂತೂ ಖುಷಿಯೇ, ಅದು ಇವಾಗ ಅವಳ ನೀವು ಪರೀಕ್ಷೆ ಬರಲಿಕ್ಕೆ ಕಳಿಸ್ತಿದ್ದೀರ ಅದು ಇನ್ನೂ ಖುಷಿ, ಆದರೆ ಅದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳ್ತಾರೆ. ಆಗ ಇವಳು ಹೇಳ್ತಾಳೆ, ಇವತ್ತು ನಾವು ಮನೆಯವರೆಲ್ಲರೂ ಸೇರಿ ಅವಳನ್ನು ಪರೀಕ್ಷೆ ಬರಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಏನು ಮನೆಯವ್ರು ಎಲ್ಲರೂ ಸೇರಿಯಾ, ಅದೇನು LKG ಮಕ್ಕಳನ್ನು ಮನೆಯವರೆಲ್ಲರೂ ಸೇರಿ ಕರ್ಕೊಂಡು ಹೋಗುವಾಗೆ ಇವರನ್ನ ಯಾಕೆ ಮನೆಯವ್ರು ಎಲ್ಲರೂ ಸೇರಿ ಪರೀಕ್ಷೆ ಬರಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಭಾಗೀರಥಿ ಹೇಳ್ತಾಳೆ, ಅದರಲ್ಲಿ ಒಂದು ವಿಷಯ ಉಂಟು, ಏನಂದರೆ ನಮ್ಮ ಸೊಸೆ ಕಾಲು ಜಾರಿ ಬಿದ್ದಲು, ಪಾಪ ಅವಳಿಗೆ ಕಾಲಿಗೆ ಏಟಾಗಿದೆ, ಹಾಗಾಗಿ ಅವಳು ವೀಲ್ಚೇರಲ್ಲಿದ್ದಾಳೆ, ಅದಕ್ಕಾಗಿ ಅವಳನ್ನು ಸುರಕ್ಷಿತವಾಗಿ ಪರೀಕ್ಷೆಗೆ ಬರಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೇವೆ ಮನೆಯವರೆಲ್ಲರೂ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಓ ಹೌದಾ, ಈಗಿನ ಕಾಲದಲ್ಲಿ ಇಷ್ಟೊಳ್ಳೆ ಜನರಿರ್ತಾರಾ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಇನ್ನು ಹೇಳ್ತಾರೆ, ಭಾಗೀರಥಿ ಅವರೇ, ನಿಮ್ಮ ಮನೆ ಪರಿಚಯನ ನೀವೇ ಮಾಡಿಕೊಡ್ತೀರಾ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಅದಕ್ಕೇನು ಕೊಡಿ ಮೈಕ್ ಅಂತ ಹೇಳಿ ಎಲ್ಲರ ಪರಿಚಯ ಮಾಡಿ ಕೊಡ್ತಾಳೆ ಭಾಗೀರಥಿ. ಇನ್ನು ಮನೆಯವರೆಲ್ಲರೂ ಬರ್ತಾರೆ. ಆಗ ಶಿವರಾಮೇಗೌಡ ಹೇಳ್ತಾರೆ, ಏನಮ್ಮ ಇದು ಮೈಕ್ ಇಟ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು ನಾನೇ ಮನೆ ಪರಿಚಯ ಮಾಡಿ ಕೊಡ್ತಾ ಇದ್ದೇನೆ ಎಲ್ಲರದ್ದು, ನೀನು ಸುಮ್ಮನೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಆಯ್ತಮ್ಮ ಅಂತ ಹೇಳ್ತಾರೆ. ಇನ್ನು ಭಾಗೀರಥಿ ಹೇಳ್ತಾರೆ, ನೋಡಿ ಇವರೇ ನನ್ನ ಮಗ, ನಿಮ್ಮ ಮಿನಿಸ್ಟರ್ ಶಿವರಾಮೇಗೌಡರು, ಇವರೇ ನೋಡಿ, ಇವರೇ ನಮ್ಮ ಮನೆ ಮಗ, ಇವರಿಂದನೇ ನಾವೆಲ್ಲ ಇರೋದು, ನಮ್ಮನೆ ಆಲದ ಮರ ಅಂತ ಹೇಳ್ತಾರೆ. ಆಗ ಅವ್ರು ತುಂಬಾ ಖುಷಿ ಪಡ್ತಾರೆ. ಇನ್ನು ಎರಡನೇ ಮಗನ ತೋರಿಸ್ತೇನೆ ಬನ್ನಿ, ಇವನು ಗೋವಿಂದ ಗೌಡ, ಅಂದರೆ ರಾಮಂಗೆ ಲಕ್ಷ್ಮಣ ಹೇಗೋ ಹಾಗೆ ನನ್ನ ಮಗನಿಗೆ ಇವರು ತುಂಬ ಒಳ್ಳೆಯವನು, ಅವರ ಅಣ್ಣ ಶಿವರಾಮೇಗೌಡನಿಗೆ ಮುಖ್ಯವಾದ ಬಲ ಇವನೇ ಅಂತ ಹೇಳ್ತಾರೆ. ಇನ್ನು ಅವ್ರ ಮನೆ ಸೊಸೆನ ಪರಿಚಯ ಮಾಡಿ ಕೊಡ್ತಾರೆ, ಮೋನನ. ನೋಡಿ ಇವಳು ಮೋನ, ಶಿವರಾಮೇಗೌಡರ ಹೆಂಡತಿ. ಅದೇ ಹೇಳ್ತಿರಲ್ಲ ಹೋಮ್ ಮಿನಿಸ್ಟರ್ ಅಂತ ಹೇಳಿ, ಅದೇ ರೀತಿ ಈ ಮನೆಗೆ ಮಿನಿಸ್ಟರ್ ಅವಳೇ, ಇಡೀ ಮನೆ ಜವಾಬ್ದಾರಿ ಅವಳೇ ನೋಡ್ಕೊಳ್ಳೋದು, ತುಂಬಾ ಒಳ್ಳೆಯವಳು, ನನ್ನ ಮುದ್ದಿನ ಸೊಸೆ ಅವಳು ಈ ಮನೆಯದು ಅಂತ ಹೇಳ್ತಾರೆ. ಇನ್ನು ಅವಳ ಪಕ್ಕದಲ್ಲಿ ಈಶ್ವರಿ ಮತ್ತು ಚಿತ್ರ ನಿಂತಿರ್ತಾರೆ, ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ನಿಂತಿರ್ತಾರೆ. ಆದರೆ ಅಮ್ಮಮ್ಮ ಅವ್ರ ಹೆಸರಲ್ಲ ಏನೂ ಹೇಳಲ್ಲ. ಅವಳು ಹೇಳ್ತಾಳೆ, ನೋಡಿ ಇವಳು ನಮ್ಮ ಎರಡನೇ ಸೊಸೆ, ಹಾಗೂ ಇವರು ಅವಳ ಮಗಳು, ಇನ್ನು ಈ ಕಡೆ ಇದ್ದಾಳಲ್ಲ ಇವಳು ನನ್ನ ಮಗಳು, ಇನ್ನು ಇವರು ಅವಳ ಮಗಳು ಅಂತ ಹೇಳ್ತಾಳೆ. ಇನ್ನು ಆದರೆ ಅವಳ ಹೆಸರನ್ನು ಅವಳು ಹೇಳಲ್ಲ. ಆಗ ಈಶ್ವರಿ ಮತ್ತು ಸಾವಿತ್ರಿಗೆ ತುಂಬಾ ಸಿಟ್ಟು ಬರ್ತದೆ, ಮೌನನ ಬಗ್ಗೆ ಅಷ್ಟೆಲ್ಲ ಹೊಗಳಿದ್ರು, ಆದರೆ ನಮ್ಮ ಇಬ್ಬರ ಹೆಸರನ್ನೇ ಹೇಳಿಲ್ಲ ನೋಡು ಅಂತ ಹೇಳ್ಕೊಂಡು ಎಲ್ಲರ ಬಗ್ಗೆನೂ ಖುಷಿಯಿಂದ ಪರಿಚಯ ಮಾಡಿ ಕೊಡ್ತಾ ಇರ್ತಾರೆ. ಆಗ ಅವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ, ಅವರ ಫ್ಯಾಮಿಲಿ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ವಿದ್ಯಾ ಪರೀಕ್ಷೆ ಬರಲಿಕ್ಕೆ ಭದ್ರ ಸಹಾಯ ಮಾಡ್ತಾನೆ, ಇಡೀ ಮನೆಯವರು ವಿದ್ಯೆನ ಪರವಾಗಿ ನಿಲ್ತಾರೆ, ಆದರೆ ಈಶ್ವರಿ ಮತ್ತು ಸಾವಿತ್ರಿ ಏನಾದರೂ ಕುತಂತ್ರ ಮಾಡ್ತಾರೆ, ಪ್ರತಿಯೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.